ನೋಡಿದ್ಯಾ ಅಂಬಿಕಾ, ನಮ್ಮ ಮಗಳೇ ನಿನಗೆ ಧೈರ್ಯ ಹೇಳ್ತಾ ಇದ್ದಾಳೆ. ನೀನು ನೋಡೋದಕ್ಕೆ ನೀನು ಇರಬೇಕಿತ್ತು. ಅರ್ಧದಲ್ಲೇ ನೀನು ನಮ್ಮನ್ನ ಬಿಟ್ಟು ಹೋಗ್ಬಾರ್ದಾಗಿತ್ತು. ಶರತ್, ಹಿತ, ನನಗೂ ನಿಮ್ಮಿಂದ ದೂರ ಹೋಗೋದಕ್ಕೆ ಇಷ್ಟ ಇಲ್ಲ. ಆತ್ಮವಾಗಿನೋ ನಿಮ್ಮನ್ನ ದೂರದಿಂದನೇ ನೋಡ್ತಾ ಇದ್ದೆ. ಆದ್ರೆ ಇನ್ಮುಂದೆ ಆ ಭಾಗ್ಯನೂ ನನಗಿಲ್ಲ. ನಾನು ಹೋದ್ಮೇಲೆ ಆ ಮಾಳ್ವಿಕಾ ನಿಮ್ಮಿಬ್ರಿಗೆ ಎಷ್ಟು ತೊಂದರೆ ಕೊಡ್ತಾಳೋ ಏನೋ. ಅವಳಿಂದ ಅದು ಎಷ್ಟು ನೋವು ಅನುಭವಿಸ್ಬೇಕು ಅದನ್ನ ನೆನೆಸ್ಕೊಂಡ್ರೇನೆ ನನಗೆ ಭಯ ಆಗ್ತಿದೆ. ತಾಯಿ, ನನ್ನ ಕುಟುಂಬನ ಆ ಮಾಳ್ವಿಕನಿಂದ ಕಾಪಾಡು ತಾಯಿ, ಕಾಪಾಡು. ಕನ್ನ, ನೀನು ದುರ್ಗನ ಪಕ್ಕ ಹೋಗು. ಮುಂದಿನ ಪೂಜೆ ನಾನು ಮಾಡ್ತೀನಿ. ನೀನಿನ್ನು ಚಿಕ್ಕವಳು, ಇದೆಲ್ಲ ಬೇಡ ನಿಮಗೆ. ಬೇಡಪ್ಪ ಶರತ್, ಹಿತ ಎಲ್ಲಿಗೂ ಹೋಗೋದು ಬೇಡ. ಅಂಬಿಕಾ ನನಗೆ ಸೊಸೆಗಿಂತ ಹೆಚ್ಚು ಮಗಳಾಗೇ ಇದ್ಲು. ಒಬ್ಬ ತಾಯಿಯಾಗಿ ನಾನು ಹೇಳ್ತಾ ಇದ್ದೀನಿ ಕಣೋ, ತನ್ನ ಮಗಳೇ ತನಗೆ ಮುಕ್ತಿ ಕೊಡ್ತಾಳೆ ಅಂದ್ರೆ ಆ ತಾಯಿಯ ಆತ್ಮಕ್ಕೆ ಎಷ್ಟು ತೃಪ್ತಿ ಸಿಗುತ್ತೆ ಅಂತ. ಹಿತಪುಟ್ಟ ಎಲ್ಲೂ ಹೋಗೋದು ಬೇಡಪ್ಪ. ಅಂಬಿಕನ ಆತ್ಮಕ್ಕೆ ಖುಷಿ ಆಗುತ್ತೆ ಕಣೋ, ಅವಳಿಗೆ ನೆಮ್ಮದಿ ಸಿಗ್ಲಿ ಕಣೋ. ಆದರೆ ಅಮ್ಮ, ಹಿತ ಇನ್ನೂ ಮಗು. ಈ ಶ್ರಾದ್ದ, ಸಾವು ಇದೆಲ್ಲ ಅವಳ ಮನಸ್ಸಿಗೆ ಕೆಟ್ಟ ಪರಿಣಾಮ ಬೀರ್ಬೋದು. ಅವಳು ಅಳ್ತಾ ಕೂತ್ರೆ ನನಗೆ ನೋಡೋದಕ್ಕಾಗಲ್ಲ ಅಮ್ಮ. ಶರತ್, ನಾನು ನಿನ್ನ ಅಮ್ಮ ಕಣೋ. ನನ್ನ ಮಗನಿಗಾಗ್ಲಿ ನನ್ನ ಮೊಮ್ಮಗಳಿಗಾಗ್ಲಿ ಯಾವತ್ತಾದ್ರೂ ಕೆಟ್ಟದಾಗ್ಲಿ ಅಂತ ನಾನು ಬಯಸಿದ್ದೀನ ಶರತ್? ಅಂಬಿಕನ ಆತ್ಮ ಈ ಥರ ಅನಾಥವಾಗಿ ಅಲ್ದಾಡೋದು ನನಗಿಷ್ಟ ಇಲ್ಲ. ಪ್ಲೀಸ್ ಶರತ್, ಹಿತ ಅವಳ ಅಮ್ಮನಿಗೋಸ್ಕರ ಈ ಪುಣ್ಯದ ಕೆಲಸ ಮಾಡ್ಲಿ ಬಿಡು. ಸರಿಮಾ. ಹಿತ ಪುಟ, ನಿಂಗೆ ಓಕೆನಾ? ಹ್ಞೂ ಅಪ್ಪ, ಅಮ್ಮಂಗೆ ಇದರಿಂದ ಖುಷಿ ಆಗುತ್ತೆ ಅಂದ್ರೆ ನಾನು ನಿನ್ ಜೊತೆನೇ ಇರ್ತೀನಿ. ಖುಷಿ ಆಗಲ್ಲ ಹಿತ, ಪರದಾಡುತ್ತೆ, ನೋವಲ್ಲಿ ಅಳುತ್ತೆ, ಹಿಂಸೆ ಪಟ್ಕೊಳ್ಳುತ್ತೆ. ಪಾಪ ಶರತ್, ನನ್ನನ್ನ ತಾಯಿ ಅಂತ ನಂಬಿ ನಿನ್ನ ಸಂಸಾರನೇ ನನ್ನ ಕೈಗಿಟ್ಟಿದ್ಯಾ. ದಡ್ಡ, ಈ ಮಾಳ್ವಿಕನೇ ನಿನ್ನ ಸಂಸಾರಕ್ಕೆ ಕೊಳ್ಳಿ ಇಡ್ತಿದ್ದಾಳೆ ಅಂತ ನಿನಗೆ ಗೊತ್ತೇ ಆಗ್ತಿಲ್ವಲ್ಲೋ. ಏಯ್ ಅಂಬಿಕಾ, ನೋಡ್ತಿದ್ಯಾ ತಾನೆ? ನಿನ್ನ ಮಗಳ ಕೈಯಿಂದನೇ ನಿನಗೆ ಎಳ್ಳು ನೀರು ಬಿಡಿಸ್ತೀನಿ. ನೋಡು, ಚೆನ್ನಾಗಿ ನೋಡು. ನಿನ್ನ ಈ ಭೂಮಿ ಮೇಲೆ ಇಲ್ಲದ ಹಾಗೆ ಮಾಡಿದೆ, ಆತ್ಮವಾಗಿ ಬಂದೆ. ಈಗ ಆ ಆತ್ಮವನ್ನು ಆಪೋಷಣೆ ತಗೋತಾ ಇದ್ದೀನಿ. ನಿನ್ನ ನೆನಪು ಇಲ್ಲದ ಹಾಗೆ ಮಾಡ್ತೀನಿ, ನೆನಪು ಕೂಡ ಇಲ್ಲದ ಹಾಗೆ ಮಾಡ್ತೀನಿ. ಇವತ್ತು ಅಂಬಿಕಾ ಅದಕ್ಕೆ ಶ್ರಾದ್ದ. ಯಾಕೋ ಅವ್ರ ಜೊತೆ ಕಳೆದ ಕ್ಷಣಗಳೆಲ್ಲ ಒಂದೇ ಸಲ ನೆನಪಾಗ್ತಾ ಇತ್ತು. ಮನ್ಸಿಗೆ ತುಂಬಾ ಬೇಜಾರಾಯ್ತು. ಅದಕ್ಕೆ ಅವ್ರ ವಸ್ತುಗಳನ್ನೆಲ್ಲ ಒಂದ್ಸಲ ನೋಡೋಣ ಅಂತ ತೆಗ್ದೆ. ನೋಡು ಮಗಳೇ, ಅಂಬಿಕಾಗೆ ಈ ಸೀರೆ ಅಂದ್ರೆ ಪಂಚಪ್ರಾಣ. ನಮ್ ಶರತ್ತು ಮೊದಲನೇ ಸಲ ಕೊಟ್ಟು ಗಿಫ್ಟ್ ಇದು. ಇದನ್ನು ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದಾಳೆ ನೋಡು. ಅವಳು ನಮ್ಮ ಮನೆಗೆ ಸೊಸೆಯಾಗಿ ಬಂದಾಗಿನಿಂದ ಮನೆ ಮಗಳ ಥರನೇ ಇದ್ಲು. ಈ ಮನೇನ ಒಳ್ಳೆ ಗುಡಿ ತರ ನೋಡ್ಕೊಂಡಿದ್ಲು. ಹೌದು ಅಪ್ಪ, ಅದಕ್ಕೆ ಜೊತೆ ಕಳೆದ ಕ್ಷಣಗಳು ಎಷ್ಟು ಚೆನ್ನಾಗಿತ್ತು ಅಲ್ವಾ ಅಪ್ಪ? ಈ ಸೀರೆ ನೋಡು, ಇದು ಅದಕ್ಕೆ ಫೇವ್ರೆಟ್ ಸೀರೆ. ಒಂದ್ಸಲ ಇದನ್ನ ನನಗೆ ಹಾಕ್ಸಿ ಟ್ರೆಡಿಷನಲ್ ರೆಡಿ ಮಾಡಿಸಿ ಕಾಲೇಜಿಗೆ ಕಳ್ಸಿದ್ರು. ಕಾಲೇಜಲ್ಲಿ ಎಲ್ರೂ ಕಣ್ಣು ನನ್ನ ಮೇಲೆ ಇತ್ತು ಅಂತ ಹೇಳಿದ್ದೆ, ನೆನ್ಪಿದ್ಯಾ? ಅದನ್ನು ಮರೆಯೋಕ್ಕಾಗತ್ತಾ? ಆವಾಗ ನಿನಗೆ ದೃಷ್ಟಿಯಾಗಿ 2 ದಿವಸ ಜ್ವರ ಬಂದ್ಬಿಟ್ಟಿತ್ತು. ಆಗ ನಿನ್ನ ಅತ್ತಿಗೆ ಕಣ್ಣೀರನ್ನ ತಡೆಯೋದಕ್ಕೆ ಶರತ್ತು, ನಾನು, ನೀನು 3 ಜನನು ಪಟ್ಟ ಅವಸ್ಥೆನ ಇವಾಗ ನೆನೆಸ್ಕೊಂಡ್ರೆ ಈಗಲೂ ನಗು ಬರ್ತಾ ಇರುತ್ತೆ. ಜ್ವರ ಬಂದಿದ್ ನಿನಗೆ, ನರಳಿದ್ದು ನಿನ್ನ ಅತ್ತಿಗೆ. ಓ ಅಪ್ಪ, ಅವ್ರ ಜೊತೆ ಅಡ್ಗೆ ಮಾಡೋದು, ಹರಟೆ ಹೊಡಿಯೋದು, ಅವ್ರ ಮನೇಲಿದ್ರೆ ಮನೆ ಪೂರ್ತಿ ಲವಲವಿಕೆಯಿಂದ ಇರ್ತಿತ್ತು. ಈಗಲೂ ಅದಕ್ಕೆ ನಾನು ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬಂದ್ಬಿಡತ್ತೆ ಅಪ್ಪ.
ಈ ಗೆಜ್ಜೆ ಹಿತಾದ ಸೂಟ್ ಕೇಸಲ್ಲಿ ಏನ್ ಮಾಡ್ತಿದೆ? ಅಯ್ಯೋ ಶಾನ್ವಿ, ಅದು ಹಿತಾದಲ್ಲಮ್ಮ, ಅಂಬಿಕಂದು. ಅವಳು ಚಿಕ್ಕವಳಾಗಿದ್ದಾಗ ಹಾಕೋತಾ ಇದ್ದಿದ್ದು. ಅಂಬಿಕಾ ಅದ್ಕೆದ ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಇರೋದು ಇದೊಂದೇನಾ? ಹೌದು ಮಗಳೇ, ಅಂಬಿಕಾ ಆಶ್ರಮದಲ್ಲಿದ್ದಾಗ ಅವಳ ಕಾಲಲ್ಲಿದ್ದಿದ್ದು ಇದು ಒಂದೇ ಗೆಜ್ಜೆ. ಅವಳು ಎಲ್ಲಿಂದ ಬಂದ್ಲು, ಅವಳ ತಂದೆ ತಾಯಿ ಯಾರು ಅಂತ ಅವಳಿಗೆ ಗೊತ್ತಿರಲಿಲ್ಲ. ಅವಳು ನಮ್ಮನೆ ಸೊಸೆಯಾಗಿ ಬಂದ್ಮೇಲೆ ನಮಗೆಲ್ಲ ಅವಳು ತಾಯಿ ಥರನೇ ಇದ್ಲು. ಅವಳ ಬಾಲ್ಯದ ಗುರುತು ಅಂತ ಇದ್ದದ್ದು ಇದು ಒಂದೇ. ಆ ಜೋಡಿ ಗೆಜ್ಜೆ ಆವತ್ತೇ ಕಳೆದೋಗಿತ್ತು ಅಂತ ಕಾಣುತ್ತೆ.